ಅಕ್ಕ ಇದು ಯಾರವನು? ನಿನಗೂ ವಿಚಾರ ತಿಳಿದಿದೆ. ಅವತ್ತು ಅಲ್ಲಿ ಉಳಿದ ಒಂದು ಅಂಡ 1000 ವರ್ಷಗಳು ಕಳೆದ ಮೇಲೆ ನೀನು ಜೋಪಾನವಾಗಿ ತೆಗೆದಿದ್ದ, ಇದೀಗ ಬಲಿತು ಬಂದದ್ದು. ಅದೇ ಅಂಡದಿಂದ ಬಂದಂತ. ಇಷ್ಟರವರೆಗೆ ಬರದದ್ದು ಇವನು ಈಗ ಬಂದದ್ದಲ್ವಾ? ಒಳ್ಳೇದಾಯ್ತು. ನಮಗೆ ಒಬ್ಬ ಸೇವಕ ಆಯ್ತು. ಈಗ ನಿನ್ನ ಕೆಲವು ಕೆಲಸ ಎಲ್ಲ ಅವ ಮಾಡುದಿಲ್ಲ. ಅವ ಈಗ ನೀನು ನನ್ನ ದಾಸಿ ಅಲ್ವಾ? ಅವ ಸಣ್ಣವನಾದ್ರೇನಾಯ್ತು? ಅವನಿಗೆ ತಿಂತಾನಲ್ವ ಸರಿ? ಹೊಟ್ಟೆ ನೋಡಿ ಅಮ್ಮ, ಹೊಟ್ಟೆ ನೋಡಿ ಹೀಗಾಗಿದೆ. ಸಣ್ಣವನಂತ ಹೇಳಿ ಒಂದು ಇಷ್ಟು ಊಟ ಮಾಡುದಿಲ್ಲಲ್ಲ, ಒಂದಿಷ್ಟು ಊಟ ಮಾಡ್ತಾನಲ್ಲ. ಹೌದಾ? ಇದು ನೀನ್ ನಮ್ಮ ದಾಸಿ ಅಲ್ವಾ? ನೀನು ದಾಸಿ ಎಂದಾದ್ಮೇಲೆ ನಿನ್ನ ಮಗನು ಅದೇ. ನೀವಿಬ್ಬರು ತೊತ್ತುಗಳೇ. ನಮ್ಮ ಚಾಕರಿಯನ್ನು ಮಾಡಬೇಕು ನೀವು. ಅವನಿಗೆ ಹೇಳು ಸ್ವಲ್ಪ. ದೊಡ್ಡಮ್ಮ ಇಷ್ಟರವರೆಗೆ ದೊಡ್ಡಮ್ಮನ ಸೇವೆಯನ್ನು ಮಾಡುತ್ತಾ ಬಂದವಳು ನಾನು. ಇನ್ನು ಮುಂದೆ ನೀನು ಆಕೆಯ ಮಕ್ಕಳ ಸೇವೆಯನ್ನು ಮಾಡ್ತಾ ಬರ್ಬೇಕು ಮಗನೇ. ನಾವು ಇಲ್ಲಿ ಇರುವ ತನಕ ನಮ್ಮದು ಸೇವೆ. ಸೇವೆ ಹೌದು, ಸೇವೆ ಮಾಡ್ಬೇಕು. ಈಗ ಮಕ್ಕಳೇ ಆಗ್ತಲ್ಲ ಇದು. ನೀನು ಆ ಕಡೆ ಹೋಗು. ಹೇಳಿಕೆ ಭಯ. ನೀನು ನೀನು ದೂರ ನಿಲ್ಲು ಮಗ. ಈಗ ನನ್ನ ಮಕ್ಕಳಿಗೆ ಮತ್ತೆ ನಮಗೆ ಸ್ವಲ್ಪ ತಿರುಗಾಟ ಮಾಡಿಕೊಂಡು ಬರಬೇಕು ಅಂತ ಆಸೆ ಆಗಿದೆ. ಹೋಗಿ ಬನ್ನಿ ಅಂತ ಒಳ್ಳೆ ವಿಚಾರ. ತಿರುಗಾಟ ಮಾಡಿ ಬರ್ಲಿಕ್ಕೆ ನಮ್ಮನ್ನು ಹೊಟ್ಟುಕೊಂಡು ಹೋಗುದು ಯಾರು? ಹೋಗಿ ಬನ್ನಿ ಅಂತ ಒಳ್ಳೆ ವಿಚಾರ. ನೀನು ಇಲ್ಲಿ ಹೊಟ್ಟೆ ಸಾಕಬಹುದಾ? ನೀನು ಸುಮ್ಮನೆ ಕೂತು ಅದಕ್ಕೆ ಹೋಗಿ ಬನ್ನಿ ಅಂತ ಹೇಳುದಾ? ಮತ್ತೆಂತದ್ದು? ಅಥವಾ ಇಲ್ಲಿ ಅರಸಿಯಾಗಿ ಮೆರೆಯಬಹುದು ಅಂತ ಹೇಳಿ ನಿನ್ನ ಆಲೋಚನೆ? ಖಂಡಿತ ಇಲ್ಲ. ಮತ್ತೆ ಯಾಕೆ ಹೋಗಿ ಬರ್ಬೇಕು? ನಾವು ಹೋಗ್ಬೇಕಾದ್ರೆ ನೀವು ಬರ್ಲೇಬೇಕು. ಅಲ್ಲಿ ಹೌದು, ಅಲ್ಲಿ ಯಾರು ನೋಡಿ ಪ್ರಶ್ನೆ. ಅಲ್ಲಿ ಯಾರು ನಮ್ಮ ಸೇವೆ ಮಾಡುದು? ಹೋದಲ್ಲಿ ಬರ್ತೀರಲ್ವಾ? ಸುಮ್ಮನೆ ಬರುವುದಲ್ಲ. ರಾಮಣೀಯಕ ದ್ವೀಪಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ರಾಮಣೀಯಕ ದ್ವೀಪಕ್ಕೆ ತುಂಬಾ ಆಚೆ, ಅದು ಬಹಳ ದೂರದ ಪ್ರದೇಶ. ಸಪ್ತಸಾಗರನ್ನು ದಾಟಿ ಹೋಗ್ಬೇಕಾಗ್ತದೆ. ಆ ದ್ವೀಪಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಹಾಗೆ ಹೋಗ್ಲಿಕ್ಕೆ ಆಗ್ತದಾ? ಅದಕ್ಕೆ ಬೇಕಾಗಿ ನೀನು ಮತ್ತೆ ನನ್ನ ನಿನ್ನ ಮಗ ಇದ್ದಾನಲ್ಲ, ನೀನು ಬಾ. ನಿನ್ನ ಮಗ ನಮ್ಮ ಮಕ್ಕಳನ್ನು ಹೊತ್ತುಕೊಂಡು ಆ ರಾಮಣೀಯಕ ದ್ವೀಪಕ್ಕೆ ಕರ್ಕೊಂಡು ಹೋಗ್ಬೇಕು. ಮಗನೇ, ಕೇಳಿದ್ದು ದೊಡ್ಡಮನಾಡಿದ ಮಾತು ಎಲ್ಲ ಹೊತ್ತುಕೊಂಡು ಹೋಗುವುದು. ಆದ್ರೆ ನಾನು ಒಬ್ಬ, ನೀವು ಇಷ್ಟು ಮಂದಿ ಕೂತ್ಕೊಳ್ಳುದು ಹೇಗೆ ಅಂತ ಅದು ನಾನು ಹೇಳ್ತೇನೆ. ನಿನ್ನ ತಲೆಯಲ್ಲಿ ನನ್ನನ್ನು ಹೊತ್ತುಕೊಂಡು ಹೋಗ್ಬೇಕು. ನನ್ನನ್ನು ಮತ್ತೆ ನಿನ್ನ ತಾಯಿಯನ್ನು ತಲೆಯಲ್ಲಿ ಹೊತ್ತುಕೊ. ನಿನ್ನ ರೆಕ್ಕೆಯಲ್ಲಿ ಎಲ್ಲ ಇವರು ನೇತಾಡಿಕೊಳ್ಳುತ್ತಾರೆ. ಹಾಗೆ ಮತ್ತೆ ಹಾರಿಕೊಂಡು ಹೋಗ್ಬೋದು. ಆದಿತ್ತಲ್ಲ? ಹಾಗಾದ್ರೆ ಹೋಗೋಣ ಮತ್ತೆ. ನಮಗೆ ಇಲ್ಲಿ ಉರಿ ತಡಿಲಿಕ್ಕೆ ಆಗ್ತಾ ಇಲ್ಲ. ನೀನು ಸೂರ್ಯಮಂಡಲದ ಆಚೆ ನೀನು ನಿನ್ನ ರಥವನ್ನು ಸಾಗಿಸಿದ್ರೆ ಅಲ್ಲಿ ಚಂದ ಆಗ್ತದೆ. ನಮಗೆ ಉರಿ ಆಗುತ್ತಾ ಉಂಟು. ಶರದಿ ಗಂಭೀರನು ಸುರಪಾಲನು ನೀನೇ, ಚರಣ ಶರರನ್ನು ಪುರಿವಾತ ನೀನೇ, ನರರಿಗದಾರ ಸಜ್ಜರಿಗನು ನೀನೇ, ಸರ್ವ ಸಂಪನ್ನ ಸಂಪದ ನೀವ ನೀನೇ, ಕರಣನು ಜನ್ನ ಬಾಲಕರನು ನಮಲಿ, ಕರಣಿಗೆ ಕಾಯುತ್ತಿರುವ ರಾಯಸ
ಸುರಿತಿ ಮಳೆಯ ಕುವರರ ಜೀವ ಉಳಿದು ಕರುಣ ಸಾಗರನಾಗಿ ತಳೆವೇವು ಮುನಿಸು ಶರದಿ ಗಂಭೀರ. ಅಯ್ಯೋ ಅಯ್ಯೋ, ಈ ಗರುಡ ನಮ್ಮನ್ನು ಸೂರ್ಯನೆತ್ತರಕ್ಕೆ ಹಾರಿಸಿದ ಕ್ಷಣವೇ ಆ ಉರಿಯಿಂದ ನಮಗೆ ಸಾಧ್ಯವಾಗುತ್ತಾ ಇಲ್ಲ. ನಮ್ಮನ್ನು ರಕ್ಷಿಸುತ್ತಾಯೇ. ಅಯ್ಯೋ. ಹೋಗುತ್ತಾ ಇದ್ದೇವೆ. ಇದಕ್ಕೆ ಪರಿಹಾರ ಏನು ಎನ್ನುವ ಹಾಗೆ ನನ್ನಲ್ಲಿ ನಾನೇ ಆಲೋಚಿಸಿದಾಗ, ಓ ದೇವೇಂದ್ರ ಕರುಣ ಸಾಗರ ನೀನು, ಇದು ಓ ಮೇಘಾಧಿಪ ನಿನ್ನಲ್ಲಿ ಕರಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ. ಈ ಉರಿಯಿಂದ ರಕ್ಷಿಸುವುದಕ್ಕೆ ಬೇಕಾಗಿ ಮಳೆಯನ್ನು ಸುರಿಸು ದೇವೇಂದ್ರ, ಮಳೆಯನ್ನು ತಿಳಿದು ದೇವಲೋಕದಲ್ಲಿ ನಾನಿರುವ ಕಾಲಕ್ಕೆ ನನ್ನ ಕುರಿತಾದಂತಹ ಕೂಗು ಆ ಕನ್ನಡದ ಧ್ವನಿ ಕೇಳಿಸಿತು. ಯಾರು ಏನು ಎನ್ನುವಂತೆ ಸರಿಯಾಗಿ ದೃಷ್ಟಿಸಿ ನೋಡಿದೆ ಅಂತಾದರೆ ಬೇರೆ ಯಾರೂ ಅಲ್ಲ, ಕರ್ತೃ ಇದ್ದಾಳೆ. ತನ್ನ ಮಕ್ಕಳಿಗೆ ಒದಗಿ ಬಂದಂತಹ ಸಂಕಷ್ಟವನ್ನು ದೂರಗೊಳಿಸಬೇಕು, ಬಿಸಿಯನ್ನು ತಾಳುವುದಕ್ಕಾಗುವುದಿಲ್ಲ ಎನ್ನುವಂತೆ ಕಣ್ಣೀರು ಸುರಿಸುತ್ತಾ ಇದ್ದಾಳೆ. ಅವಳಿಗೆ ಒದಗಿ ಬಂದಂತಹ ಅವಳ ಮಕ್ಕಳಿಗೆ ಒದಗಿ ಬಂದಂತಹ ಸಂಕಷ್ಟವನ್ನು ದೂರಗೊಳಿಸಬೇಕಾಗಿದೆ. ಅದಕ್ಕಾಗಿ ನಮ್ಮವರೇ ಮಳೆ ಬರಿಸಬೇಕು. ಅದಕ್ಕಾಗಿ ದೇವತೆಗಳೇನು ನೋಡುತ್ತೀರಿ, ಮೇಘ ಸಂಕಲೆಯನ್ನು ಕಳೆದು ಕುಂಭದ್ರೋಣ ಅಂದರೆ ದ್ರೋಣದ ಆಕೃತಿಯ ಮಳೆಯನ್ನು ಸುರಿಸಬೇಕಾಗಿದೆ. ಎಲ್ಲ ವ್ಯವಸ್ಥಿತವಾಗಿ ಮಳೆಯನ್ನು ಸುರಿಸಿ ತಂಪು 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 ಪಣಿಗಳು ದರದಿರಲು ತಂಪು 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 ಪಣಿಗಳು ಸರಸದಿಂದಿರಲು ಅವನಿ ಜಲಮಯವಾಗಿ ಜನಿರಲು ನೆಲ ಸಿಗದಿರಲು ತವಕದೆವು ಕದ್ರವಿನಿತ್ತಾಕೆಯಲ್ಲಿ ರಾಮಾಣಿಯಕ ದ್ವೀಪದೆಡೆಗೈದರು ತಂಪು 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 ಮೇಘ ಸಂಕಲೆಯನ್ನು ಕಡಿದ ಕ್ಷಣವೇ ನೋಡಿದಿರ ಮಳೆ ಸುರಿಯಿತು. ತಂಪು 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 ಅದು ಹೌದು. ಅಬ್ಬಾ, ಇವ ಮತ್ತಷ್ಟು ಎತ್ತರಕ್ಕೆ ಹಾರಿಸುತ್ತಿದ್ರೆ ಖಂಡಿತವಾಗಿ ನಮ್ಮ ಪ್ರಾಣವೇ ಹೋಗುತ್ತಿತ್ತು. ಹೋಗುತ್ತಿದ್ದೆವು. ಹೌದು, ದೇವೇಂದ್ರ ನಮ್ಮನ್ನು ಈ ಸಂದರ್ಭದಲ್ಲಿ ಬಂದು ರಕ್ಷಣೆ ಮಾಡಿದ. ಇದೋ ಇಲ್ಲಿ ದೂರದಲ್ಲಿ ನೀವು ನಮಸ್ಕರಿಸಿದ್ದೇವೆ. ಈಗ ರಾಮಣೀಯಕ ದ್ವೀಪವನ್ನೆಲ್ಲ ನೋಡಬೇಕು. ಇನ್ನು ಹೀಗೆ ಸುತ್ತಾಡಿಕೊಂಡು ಬರಬೇಕು. ನೀವು ಒಬ್ಬೊಬ್ಬರು ಒಂದೊಂದು ಪ್ರದೇಶವನ್ನು ತಿರುಗಾಡಿಕೊಂಡು ಬನ್ನಿ. ನಿಮಗೆ ಬೇಕಾದಂತಹ ಆಹಾರಗಳೆಲ್ಲ ಸಿಗುತ್ತವೆ. ಹೌದು, ದೊಡ್ಡ ದೊಡ್ಡ ಕಪ್ಪೆ ಉಂಟು, ಬೇರೆ ಬೇರೆ ಬಣ್ಣದ್ದು, ಬೇರೆ ಬೇರೆ ಬಣ್ಣದ್ದು.